ಭಾರತದ ಅತ್ಯಂತ ಶ್ರೀಮಂತ ಜಿಲ್ಲೆಗಳು ಯಾವುದು ಗೊತ್ತಾ? ಭಾರತದಲ್ಲಿ ಶ್ರೀಮಂತ ಜಿಲ್ಲೆಗಳನ್ನು ಹೇಗೆ ವಿಂಗಡಿಸಿದ್ದಾರೆ? ಕರ್ನಾಟಕದ ಎಷ್ಟು ಜಿಲ್ಲೆಗಳು ಭಾರತದಲ್ಲಿ ಶ್ರೀಮಂತ ಜಿಲ್ಲೆಗಳಾಗಿದ್ದಾವೆ? ಟಾಪ್ 10 ಜಿಲ್ಲೆಗಳು ಯಾವುದು ಶ್ರೀಮಂತ ಜಿಲ್ಲೆಗಳು? ಅಂದರೆ ದೆಹಲಿಯಲ್ಲಿ ಟಾಪ್ 10 ಜಿಲ್ಲೆಗಳು ಬಹುತೇಕ ಇರ್ಬೋದಾ, ಅಥವಾ ಮುಂಬೈಯಲ್ಲಿರ್ಬೋದಾ, ಅಥವಾ ಬೆಂಗಳೂರಾ? ಈ ಕುತೂಹಲ ನಿಮಗಿದ್ದೇ ಇರುತ್ತೆ. ದೇಶದ ಟಾಪ್ 10 ಜಿಲ್ಲೆಗಳು ಯಾವುದು ಅನ್ನೋದನ್ನ ಇವತ್ತು ನಾನು ನಿಮಗೆ ಹೇಳ್ತೀನಿ. ಅದು ಯಾವ ಆಧಾರದ ಮೇಲೆ ಅಂತ ಕೂಡ ಹೇಳ್ತೀನಿ. ಕರ್ನಾಟಕದ 2 ಜಿಲ್ಲೆಗಳು ದೇಶದ ಟಾಪ್ 10 ಜಿಲ್ಲೆಗಳಲ್ಲಿದ್ದಾವೆ. ಸಹಜವಾಗಿ ದೇಶಕ್ಕೆ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಅನ್ನ ಕೊಡುವಂತ 2ನೇ ನಗರ ನಮ್ಮಲ್ಲಿದೆ ಅಂತ ಹೇಳಿದ್ರೆ, ಸೊ ನಮ್ಮದು ಕೂಡ ಶ್ರೀಮಂತ ಜಿಲ್ಲೆಗಳು ನಮ್ಮಲ್ಲೂ ಇರಲೇಬೇಕು. ಹಾಗಾಗಿ ಟಾಪ್ 10 ಜಿಲ್ಲೆಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲ ಸ್ಥಾನದಲ್ಲಿರುವಂಥದ್ದು ರಂಗಾರೆಡ್ಡಿ ಜಿಲ್ಲೆ. ಸೊ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆ ಇದೆಯಲ್ಲ, ಇದು ಮೊದಲ ಜಿಲ್ಲೆ. ಇದು ಅಂದರೆ ನಂಬರ್ 1 ಶ್ರೀಮಂತ ಜಿಲ್ಲೆ. ಇಲ್ಲಿ ತಲಾದಾಯ 11,64,000 ತಲಾದಾಯ ಇದೆ. ಅಂದರೆ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಒಳ್ಳೆ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಶ್ರೀಮಂತರು ಅತ್ಯಂತ ಹೆಚ್ಚಿದ್ದಾರೆ, ಬಡವರು ಅತ್ಯಂತ ಕಡಿಮೆ ಇದ್ದಾರೆ ಅಂತ. ನಂಬರ್ 2 ಇರುವಂಥದ್ದು ಗುರುಗ್ರಾಮ್. ನಂಬರ್ 2 ಗುರುಗ್ರಾಮ ಇದೆ. ನೋಯ್ಡಾ, ದೆಹಲಿ ನಮಗೆಲ್ಲ ಗೊತ್ತು. ಗುರುಗ್ರಾಮ್ ಅಲ್ಲಿ ಬರುವಂಥದ್ದು 9 ಲಕ್ಷ ತಲಾದಾಯ ಇದೆ. ಗುರುಗ್ರಾಮಲ್ಲಿ ಒಬ್ಬೊಬ್ಬ ವ್ಯಕ್ತಿ ಆವರೇಜ್ ತಲಾದಾಯ 9 ಲಕ್ಷ. ಅಂದರೆ ಕೆಲವ್ರದ್ದು 25 ಲಕ್ಷನೂ ಇರ್ಬೋದು, ಕೆಲವ್ರದ್ದು 4 ಲಕ್ಷನೂ ಇರ್ಬೋದು. ಬಟ್ ಆವರೇಜ್ ಆಗಿ ನೋಡಿದಾಗ 9 ಲಕ್ಷ ತಲಾದಾಯ ಪ್ರತಿಯೊಬ್ಬರದು ಇದೆ. 3ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಬೆಂಗಳೂರು ನಗರ ಜಿಲ್ಲೆ. ಇಲ್ಲಿ 8,93,000 ತಲಾದಾಯ ಪ್ರತಿಯೊಬ್ಬರದು ಇದೆ. ಅಂದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಾಸಿಸ್ತಾ ಇರುವಂಥವ್ರು ಶ್ರೀಮಂತರು ಅಂತ ಹೇಳ್ಬೋದು. ಇಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಮನ್ಗಳಿದ್ದಾರೆ, ಹಾಗೆ ಹೆಚ್ಚು ದುಡಿಮೆ ಮಾಡುವಂಥ ಸಾಫ್ಟ್ವೇರ್ ಉದ್ಯಮಿಗಳಿದ್ದಾರೆ, ಸಾಫ್ಟ್ವೇರ್ ಎಂಪ್ಲಾಯೀಸ್ ಇದ್ದಾರೆ. ಹಾಗಾಗಿ ಈ ಬೆಂಗಳೂರು ನಗರ ಜಿಲ್ಲೆ 3ನೇ ಸ್ಥಾನದಲ್ಲಿದೆ 8,93,000 ತಲಾದಾಯದ ಜೊತೆಗೆ. ಇನ್ನು ನೋಯ್ಡಾದ ಗೌತಮ ಬುದ್ಧ ನಗರ 4ನೇ ಸ್ಥಾನದಲ್ಲಿದೆ 8,43,000 ತಲಾದಾಯ. ನೋಯ್ಡಾ ಗೊತ್ತು ನಮಗೆಲ್ಲ, ಇದು ಕೂಡ ಒಂದು ಬಿಸ್ನೆಸ್ ಹಬ್ಬು. ಹಾಗಾಗಿ ದೇಶದ ದೆಹಲಿ ಪಕ್ಕದಲ್ಲಿರುವಂಥ ಗುರುಗ್ರಾಮ್, ನೋಯ್ಡಾ, ಈ ಗೌತಮ್ ಬುದ್ಧ ನಗರ ಇಲ್ಲಿ ನೋಯ್ಡಾದಲ್ಲಿ ಬರುವಂಥದ್ದು 8,43,000 ತಲಾದಾಯ ಇದೆ. ಆಮೇಲೆ ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆ 5ನೇ ಸ್ಥಾನದಲ್ಲಿದೆ 8,10,000 ತಲಾದಾಯ. ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆ, ಇಲ್ಲಿ ಕೂಡ ಶ್ರೀಮಂತರು ಹೆಚ್ಚಾಗಿದ್ದಾರೆ ಅನ್ನುವಂಥದ್ದು. ಇನ್ನು 6ನೇ ಸ್ಥಾನದಲ್ಲಿ ಬರುವಂಥದ್ದು ಉತ್ತರ ಮತ್ತು ದಕ್ಷಿಣ ಗೋವಾ. ಇವೆರಡೂ ಕೂಡ 7,63,000 ತಲಾದಾಯ ಇದೆ. ನಮಗೆಲ್ಲ ಸಹಜವಾಗಿ ಗೋವಾಗೆ ಹೋಗೋದು ಗೊತ್ತು. ಗೋವಾಗೆ ಹೋಗೋದು ಪ್ರವಾಸೋದ್ಯಮ, ಅಲ್ಲಿರುವಂಥ ಬೀಚು, ಅಲ್ಲಿ ವ್ಯಾಪಾರ ವ್ಯವಹಾರಗಳು, ಅಂದರೆ ಹೆಚ್ಚು ಪ್ರವಾಸಿಗರು ಬಂದು ಗೋವಾದಲ್ಲಿ ಆದಾಯ ಇರುವಂಥದ್ದು. ಹಾಗಾಗಿ ಉತ್ತರ ದಕ್ಷಿಣ ಗೋವಾ 7,63,000 ತಲಾದಾಯ ಇದೆ. ಇನ್ನು ಗ್ಯಾಂಗ್ಟಕ್ ಮತ್ತು ನಾಮ್ಟಿ, ಸಿಕ್ಕಿಂನಲ್ಲಿರುವಂಥ ಗ್ಯಾಂಗ್ಟಕ್ ಮತ್ತು ನಾಮ್ಟಿ ಇದೆಯಲ್ಲ, ಇದು 7ನೇ ಸ್ಥಾನದಲ್ಲಿರುವಂಥದ್ದು 7,46,000 ಆದಾಯ ಇದೆ ಇಲ್ಲಿ ತಲಾದಾಯ. ಶ್ರೀಮಂತ ಜಿಲ್ಲೆಗಳಲ್ಲಿ 7ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನದಲ್ಲಿರೋದು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ 6,69,000 ತಲಾದಾಯ ಇದೆ. ದಕ್ಷಿಣ ಕನ್ನಡ, ಮಂಗಳೂರು, ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಅತ್ಯಂತ ಹೆಚ್ಚು ಆದಾಯವನ್ನು ಕೊಡುವಂತಹ ಜಿಲ್ಲೆ ನಗರ ಮಂಗಳೂರು. ಹಾಗಾಗಿ ದೇಶದಲ್ಲಿ ಕೂಡ ಮಂಗಳೂರು 8ನೇ ಸ್ಥಾನದಲ್ಲಿದೆ ಶ್ರೀಮಂತ ಜಿಲ್ಲೆಗಳ ಪಟ್ಟಿಯಲ್ಲಿ. ಇದಾದ ನಂತರ ನಾವು ಅಂದ್ಕೋತೀವಿ ಮುಂಬೈ ಬೇಗ ಬರ್ಬೋದು ಅಂತ. ಆದರೆ ಮುಂಬೈ, ಮಹಾರಾಷ್ಟ್ರದಲ್ಲಿ ಬರುವಂಥ ಮುಂಬೈ 6,57,000 ತಲಾದಾಯ ಇದೆ. ಅಂದರೆ ಮಂಗಳೂರಿಗಿಂತ ಕಡಿಮೆ, ಹೆಚ್ಚು ಕಡಿಮೆ 12 ಲಕ್ಷ, ಮಂಗಳೂರಿಗಿಂತ ಕಡಿಮೆ 12,000 ತಲಾದಾಯ ಕಡಿಮೆ. ಯಾಕೆ ಮುಂಬೈಯಲ್ಲಿ? ಹಾಗಾದರೆ ಮಂಗಳೂರಿಗಿಂತ ಮುಂಬೈಯಲ್ಲಿ ಶ್ರೀಮಂತರಿಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಇಲ್ಲಿ ನಾವು ಗಮನಿಸಬೇಕು, ಮುಂಬೈಯಲ್ಲಿ ಜನಸಂಖ್ಯೆ ತುಂಬ ಇದೆ. ಅಂದರೆ ತುಂಬ ಕ್ಲಮ್ಸಿ ಆಗಿರುವಂಥ ವಸತಿ ಪ್ರದೇಶಗಳು, ಅಲ್ಲಿರುವಂಥ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ ಅದಕ್ಕೆ ಹೋಲಿಕೆ ಮಾಡಿದಾಗ ಸೊ ಅಲ್ಲಿ 6,57,000 ಆದಾಯ ಇರುವಂಥದ್ದು. ಅಂದರೆ ಮುಂಬೈ ಮಂಗಳೂರಿಗಿಂತ ಕಡಿಮೆ ಯಾಕೆ ಅಂತ ಹೇಳಿದರೆ ಜನಸಂಖ್ಯೆ ಹೆಚ್ಚಿರೋದ್ರಿಂದ. ಮಂಗಳೂರಿನಲ್ಲಿ ಜನಸಾಂದ್ರತೆ ಕಡಿಮೆ ಇದೆ, ಜನಸಂಖ್ಯೆ ಕಡಿಮೆ ಇದೆ, ಆದರೆ ಅಲ್ಲಿ ಆದಾಯ ಜಾಸ್ತಿ ಇದೆ. ಆದರೆ ಮುಂಬೈಯಲ್ಲಿ
ಆದಾಯ ತುಂಬ ಇದ್ರೂ ಕೂಡ ಜನಸಂಖ್ಯೆ ತುಂಬ ಇದೆ. ಹಾಗಾಗಿ 9ನೇ ಸ್ಥಾನದಲ್ಲಿದೆ ಮುಂಬೈ. ಇನ್ನು ಗುಜರಾತ್ನ ಅಹಮದಾಬಾದ್ ಶ್ರೀಮಂತ ನಗರ ಜಿಲ್ಲೆಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದೆ. 6,54,000 ಇಲ್ಲಿ ತಲಾದಾಯ ಇರುವಂಥದ್ದು. ಅಂದರೆ ಗುಜರಾತ್ ಕೂಡ ಅತ್ಯಂತ ಹೆಚ್ಚು ಆದಾಯವನ್ನು ತರುವಂತಹ, ಆದಾಯವನ್ನು ಗಳಿಸುವಂಥ ರಾಜ್ಯಗಳ ಪಟ್ಟಿಯಲ್ಲಿ ಬರುತ್ತೆ. ಟಾಪ್ 5 ಟಾಪ್ 6 ಬರುತ್ತೆ. ಇಲ್ಲಿ ಅಚ್ಚರಿ ಅಂತ ಹೇಳಿದರೆ ತಮಿಳುನಾಡಿನ ಜಿಲ್ಲೆಗಳು ಕಾಣ್ತಾ ಇಲ್ಲ ಅನ್ನುವಂಥದ್ದು. ತಮಿಳುನಾಡು ಅತ್ಯಂತ ಹೆಚ್ಚು ದೇಶಕ್ಕೆ ಆದಾಯವನ್ನು ಕೊಡುವಂಥ ರಾಜ್ಯಗಳಲ್ಲೊಂದು. ಹಾಗಾಗಿ ತಮಿಳುನಾಡಿಂದ ಇರಬೇಕಾಗಿತ್ತು. ಬಟ್ ಆದರೆ ಜಿಲ್ಲೆಗಳು ಅಂತ ಬಂದಾಗ ಟಾಪ್ 10 ಜಿಲ್ಲೆಗಳು ಇವೇನೆ. ಅತ್ಯಂತ ಹೆಚ್ಚು ತಲಾದಾಯವನ್ನು ಹೊಂದಿರುವಂಥ ಜಿಲ್ಲೆಗಳು ನಮ್ಮ ಕರ್ನಾಟಕದ ಬೆಂಗಳೂರು ಹಾಗೆ ಮಂಗಳೂರು. ಮಂಗಳೂರು ಎಲ್ಲೇ ಹೋಗು ಬಿಂದಾಸ್ ಅಂತ ಹಾಡಿದ್ದ ಹಾಗೆ ಇಲ್ಲಿ ಎರಡೂ ಕಡೆ ಕೂಡ ಜನ ಹೆಚ್ಚಿನ ಆದಾಯವನ್ನು ಗಳಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಶದ ಟಾಪ್ 10 ಜಿಲ್ಲೆಗಳು ಹೇಗಿದ್ದಾವೆ? ಸೊ ನಿಮಗೇನಿಸ್ತು ಈ ಸ್ಟೋರಿ ನೋಡಿ? ಮತ್ತಷ್ಟು ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.